ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಲಾಂಗ್ ಅನಾರ್ಕಲಿ ಕುರ್ತಿ ಸ್ಯಾರಿನಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಸ್ಯಾರಿ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಇದರಲ್ಲಿ ಸೆರಗು ಬೇರೆ ತರ ಬಂದಿದೆ. ಮತ್ತೆ ಸ್ಯಾರಿ ನೋಡಿ, ಇದು ಸೆರಗು ಬಂದಿದೆ. ಸೊ ಸೆರಗು ಎರಡು ತರ ಕೊಟ್ಟಿದ್ದಾರೆ, ಇದು ಒಂದು. ಅದಾದ್ಮೇಲೆ ಸ್ಯಾರಿ ಫುಲ್ಲು ಈ ತರ ಬಂದಿದೆ, ಈ ತರ ಮತ್ತೆ ಈ ತರ ಬಂದಿದೆ. ಸೊ ಈ ರೀತಿ ಲೈನ್ ಬುಟ್ಟ ಬಂದಿದೆ. ಸೊ ಈ ಸ್ಯಾರಿ ಯೂಸ್ ಮಾಡಿಕೊಂಡು ಲಾಂಗ್ ಅನಾರ್ಕಲಿ ಕುರ್ತಿ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ಬಂದು ಬಾರ್ಡರ್ ಸ್ಯಾರಿ. ಇವತ್ತು ನಾನು ಡಿಸೈನ್ ಮಾಡ್ತಾ ಇರೋದು ಬಾರ್ಡರ್ ಸ್ಯಾರಿಗೆನೆ. ಸೊ ಸ್ಕ್ರೀನ್ ಮೇಲೆ ಒಂದು ಫೋಟೋ ಹಾಕ್ತೀನಿ ನೋಡಿ, ಸೇಮ್ ಅದೇ ತರ. ಅದರ ಟಾಪ್ ಕಟ್ಟಿಂಗ್. ಸೊ ಲಾಂಗ್ ಅನಾರ್ಕಲಿ ಕುರ್ತಿ ಅಂತ ಅಂದ್ರೆ ನಿಮ್ಗೆ ಸಿಂಪಲ್ ಆಗಿ ಸ್ಕೆಚ್ ಆಗಿ ತೋರಿಸ್ಬೇಕು ಅಂದ್ರೆ ನೋಡಿ, ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಇದನ್ನ ಬೋರ್ಡ್ ಮೇಲೆ ಹಾಕಿ ತೋರಿಸಿದ್ದೀನಿ. ಅದು ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಜಸ್ಟ್ ಆ ವಿಡಿಯೋ ನೋಡಿದ್ರೆ ಅವ್ರಿಗೆ ಇದು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಕ್ಲಿಯರ್ ಆಗಿ ಬೇಕು ಅಂದ್ರೆ ಈ ಹಿಂದಿನ ವಿಡಿಯೋನ ಖಂಡಿತ ಹೋಗಿ ನೋಡಿ. ಈ ರೀತಿ ಬರುತ್ತೆ. ಸೊ ಇದು ಮತ್ತೆ ಇನ್ನು ಅಗಲ ಬರುತ್ತೆ. ಜಸ್ಟ್ ಹಾಗೆ ನಾನು ಪೇಪರ್ ಮೇಲೆ ಸುಮ್ಮನೆ ಸಿಂಪಲ್ ಆಗಿ ಸ್ಕೆಚ್ ಹಾಕ್ತಾ ಇದ್ದೀನಿ. ಸೊ ಇದು ಕಲೀಸು, ಓಕೆನಾ? ಸೊ ಇದು ಲಾಂಗ್ ಅನಾರ್ಕಲಿ ಕುರ್ತಿ. ಸೊ ಟಾಪ್ ಬೇರೆ ಬರುತ್ತೆ, ಬಾಟಮ್ ಬೇರೆ ಬರುತ್ತೆ. ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಇಷ್ಟಕ್ಕೆ ಡಿಸೈನ್ ಮಾಡ್ತಾ ಇದ್ದೀನಿ. ಯೋಕ್ ಸ್ಟಿಚ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಅದಕ್ಕೆ ಇಲ್ಲೊಂದು ಬುಟ್ಟ ಟೈಪಲ್ಲಿ ಡಿಸೈನ್ ಮಾಡ್ತಾ ಇದ್ದೀನಿ, ಅಂದರೆ ಬಟನ್ಸ್ ಇಟ್ಟು ಡಿಸೈನ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ತುಂಬ ಈಸಿ ಡ್ರೆಸ್ ಎಲ್ಲ ಹೇಗೆ ಮಾಡೋದು ಅನ್ನೋದನ್ನ ಸೊ ಲಾಸ್ಟ್ ವಿಡಿಯೋ ದಯವಿಟ್ಟು ಕ್ಲಿಯರ್ ಆಗಿ ನೋಡಿ. ಏನೇನು ಮೆಷರ್ಮೆಂಟ್ಸ್ ಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ. ಸೊ ಇದು ಬಂದು ನನ್ನ ಮೆಷರ್ಮೆಂಟ್. ಟೋಟಲ್ ಲೆಂತ್ 47 ಇಂಚು. ಸೊ ಇದನ್ನ ಇನ್ನೂ ಲಾಂಗ್ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾನು ಸ್ವಲ್ಪ ಇಲ್ಲಿ ಕಡಿಮೆ ಇಟ್ಕೊಂಡಿದ್ದೀನಿ. ಇಷ್ಟಪಡೋಂಥವ್ರು ಲಾಂಗ್ ಇಟ್ಕೊಳ್ಳಿ. 48, 49, 50 ಅಥವಾ ಫುಲ್ ಗೌನ್ ಟೈಪಲ್ಲಿ ಮಾಡ್ಕೋತೀರಾ ಖಂಡಿತ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಸೊ ಸ್ಯಾರಿ ಇರೋದ್ರಿಂದ ಬಟ್ಟೆ ಜಾಸ್ತಿ ಇರುತ್ತೆ, ಮಾಡ್ಕೋಬಹುದು. ನನಗೆ ಗೌನ್ ಎಲ್ಲ ಇಷ್ಟ ಆಗಲ್ಲ. 47 ಇಂಚು ಇದು ನನಗೆ ಮಾಡ್ಕೊಳ್ತಾ ಇರೋದು, ಹಾಗಾಗಿ 47 ಇಂಚು ಉದ್ದ ಸಾಕು. ಸೊ ಅದರಲ್ಲಿ ಈ ಟಾಪ್ ಲೆಂತ್ ಏನಿದೆ 14 ಇಂಚು. ಸೊ ನನ್ನ ಮೆಷರ್ಮೆಂಟ್ ಹೇಳ್ತಾ ಇದ್ದೀನಿ. ಅಪ್ಪರ್ ಚೆಸ್ಟ್ ಬಂದು 39, ಮಿಡಲ್ ಚೆಸ್ಟ್ ಬಂದು 41, ವೇಸ್ಟ್ ರೌಂಡ್ ಬಂದು 39 ಇಂಚು. ಸೊ ಏನು ಇವಾಗ ನಾನು ಪೇಪರ್ ಮೇಲೆ ಏನಕ್ಕೆ ಫಸ್ಟ್ ಕಟ್ ಮಾಡ್ತಾ ಇರೋದು ಅಂದ್ರೆ ಈ ಯೋಕ್ ಬರುತ್ತಲ್ಲ, ಸೊ ಈ ರೀತಿ ಯೋಕ್ ಎಲ್ಲ ಎಕ್ಸ್ಟ್ರಾ ಕಲರಲ್ಲಿ ನಾವು ಅಟ್ಯಾಚ್ ಮಾಡೋದ್ರಿಂದ ಫಸ್ಟ್ ಪೇಪರಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ಟಾಪ್ ಮಾತ್ರ ಸೊ ಇಲ್ಲಿ ನಾನು ಫೋಲ್ಡೆಡಲ್ಲಿ ಹಾಕೊಂಡಿದ್ದೀನಿ ಶೀಟ್ನ ನೋಡಿ. ಈ ಥರ ಹಾಕೊಂಡು ಫಸ್ಟಿಗೆ ನಾವು ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ಲೆಂತ್ ಬಂದು ಈ ಟಾಪ್ ಏನಿದೆ, ಈ ಟಾಪ್ನ ಲೆಂತ್ ಫುಲ್ ಲೆಂತ್ ಬಂದು 17 ಇಂಚು. ಸೊ ಅದು ಇದಕ್ಕೂ ಸೇರಿಸಿ ಈಗ ಟಾಪ್ ಲೆಂತ್ ಬಂದು 14 ಇಂಚು, ಓಕೆನಾ? 14 ಇಂಚಿಗೆ 1 ಇಂಚು ಸೇರಿಸಿ ನಾನಿಲ್ಲಿ 15 ಇಂಚಿಗೆನೆ 1 ಇಂಚ್ ಎಕ್ಸ್ಟ್ರಾ ತಗೊಂಡು 15 ಇಂಚಿಗೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ. ಏನಕ್ಕಂದ್ರೆ ಟಾಪ್ ಶೋಲ್ಡರ್ ಅಟ್ಯಾಚ್ ಮಾಡುವಾಗ 1/2 ಇಂಚ್ ಹೋಗುತ್ತೆ. ಮತ್ತೆ ಬಾಟಮ್ ಏನು ಅನಾರ್ಕಲಿ ಇದೆ ಅದನ್ನ ಟಾಪ್ಗೆ ಅಟ್ಯಾಚ್ ಮಾಡುವಾಗ 1/2 ಇಂಚ್ ಬೇಕು. ಸೊ ಟೋಟಲ್ 1 ಇಂಚ್ ಎಕ್ಸ್ಟ್ರಾ ತಗೊಳ್ತಾ ಇದ್ದೀವಿ. ನಮಗೆ 14 ಇಂಚು ರೆಡಿ ಟಾಪ್ ಬೇಕು. ಇದಾದ್ಮೇಲೆ ಸೊ ನೋಡಿ, ನಂದು ಶೋಲ್ಡರ್ ಇಲ್ಲಿ ಬರೀತೀನಿ. ಶೋಲ್ಡರ್ ಬಂದು ನಂದು 16.5 ಇಂಚು, ಓಕೆನಾ? ಸೊ ಇಲ್ಲಿ ಬಂದು ಏನಾಗುತ್ತೆ, ಈ ನೆಕ್ ಏನಿದೆ ಕಡಿಮೆ ಹಾಕ್ತಾ ಇದ್ದೀನಿ. ಸೊ ಸ್ವಲ್ಪ ಶೋಲ್ಡರ್ನ ಜಾಸ್ತಿ ಇಟ್ಕೊಳ್ತೀನಿ. ಸೊ 16.5 ಏನಿದೆ, ಸೊ ಏನು ಮೈನಸ್ ಮಾಡ್ತಾ ಇಲ್ಲ. ಇದು ಬಂದು ಫುಲ್ ರೆಡಿಮೇಡ್ ಡ್ರೆಸ್ ತರ ಮಾಡ್ತಾ ಇರೋದು. ಸೊ ಈಗೆಲ್ಲ ರೆಡಿಮೇಡ್ ಡ್ರೆಸ್ ಹಾಕೋದೊಂದು ಟ್ರೆಂಡ್ ಬಂದ್ಬಿಟ್ಟಿದೆ. ಸೊ ಅದೇ ಥರನೇ ಮಾಡೋಣ, ನನಗೂ ಅದೇ ಇಷ್ಟ ಆಗ್ತಾ ಇದೆ. ಸೊ 16.5ನಲ್ಲಿ ಅರ್ಧ ಅಂದರೆ 8.25 ಇಂಚಿಗೆ ನಾನಿಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಶೋಲ್ಡರ್ ಬಂದು 8.25 ಇಂಚು. 4 ಇಂಚು ನೆಕ್ ವಿಡ್ತ್ ಮಾರ್ಕ್ ಹಾಕ್ತಾ ಇದ್ದೀನಿ, ಓಕೆನಾ? 4 ಇಂಚು ನೆಕ್ ವಿಡ್ತ್ ಹೋದ್ರೆ ಇನ್ನು ಮಿಗೋದು 4.25. ಅದರಲ್ಲಿ 3/4 ಇಂಚು ಸಿಮಿಗ್ ಅಲವೆನ್ಸಿಗೆ ಹೋಗುತ್ತೆ. ಸೊ 3.5 ಇಂಚು ರೆಡಿ ಶೋಲ್ಡರ್ ಸಿಗುತ್ತೆ ನಮಗೆ. ಸೊ 8.25ಗೆ ಅರ್ಧ ಇಂಚು ಸೇರಿಸಿ 8.25 ಇಂಚಿಗೆ ನಾನಿಲ್ಲಿ ಆರ್ಮೋಲ್ ಲೆಂತ್ ಲೈನ್ನ ಮಾರ್ಕ್ ಹಾಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಲೈನ್ ಹಾಕೊಂಡ್ಬಿಡೋಣ. ಸೊ ನೆಕ್ಸ್ಟ್ ಇಲ್ಲಿ 8.25 ಇದೆ, ಅದೇ 8.25 ಇಂಚ್ಗೆ ಇಲ್ಲಿ ಮಾರ್ಕ್ ಹಾಕೊಳ್ಳೋಣ. ಸ್ವಲ್ಪ ಇಲ್ಲಿ 1/2 ಇಂಚು ಒಳಗಡೆ ಮಾರ್ಕ್ ಹಾಕೋಣ. ಸೊ ಬೋಟ್ ನೆಕ್ಕು ಶೋಲ್ಡರ್ ಜಾಸ್ತಿ ತಗೊಂಡಿದ್ದೀನಿ. ಮೇಲೆ ಸ್ವಲ್ಪ ಲೂಸ್ ಆಗಿರಲಿ, ನಮ್ಮ ಶೋಲ್ಡರ್ ಟೈಟ್ ಬೇಡ ಅಂತ. ನೀವು
ಒಂದು ½ ಇಂಚ್ ಕಡಿಮೆನೂ ತೊಗೊಳಂಗಿದ್ರೆ ತೊಗೊಳ್ಬೋದು, ಫಿಟ್ಟಾಗಿ ಇಷ್ಟಪಡೋಂಥವ್ರು. ಸೊ ಇಲ್ಲಿ ನಾನೊಂದು ½ ಇಂಚ್ ಒಳಗಡೆ ಬಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಇವಾಗ ನನ್ನ ಅಪ್ಪರ್ ಚೆಸ್ಟ್ ಬಂದು 39 ಇಂಚು, 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9.75 ಆಗುತ್ತೆ. 9.75 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಈ ಲೈನ್ ಕನ್ಸಿಡರ್ ಮಾಡ್ತೀನಿ, ನಾನು ಈ ಲೈನ್ ಯಾವುದು ಕನ್ಸಿಡರ್ ಮಾಡಲ್ಲ. ಸೊ ½ ಇಂಚ್ ಒಳಗೆ ಹಾಕೊಳ್ತಾ ಇದ್ದೀನಿ. ಸೊ ಶೋಲ್ಡರ್ ಜಾಸ್ತಿ ತೊಗೊಂಡೋಗಿರೋದ್ರಿಂದ ಇಲ್ಲೂ ಅದೇ ಮೆಷರ್ಮೆಂಟ್ ಹಾಕಿದಾಗ ಸೊ ಏನಾಗುತ್ತೆ, ಒಂಚೂರು ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಏನು ಮಾಡಿದೆ, ಒಂಚೂರು ಒಳಗಡೆ ಹಾಕ್ಕೊಂಡು ಸೊ ಈ ರೀತಿ ಮಾರ್ಕ್ ಮಾಡಿದ್ದೀನಿ. ಅದಾದಮೇಲೆ ಮತ್ತೆ ಇನ್ನೊಂದು ½ ಇಂಚು ಒಳಗೆ ತಗೊಂಡು ಫ್ರಂಟ್ ಆರ್ಮೋಲ್ ರೌಂಡ್ ಮಾರ್ಕ್ ಹಾಕೊಳ್ಳೋಣ. ಸೊ ಈ ಲೈನು ಈ ರೀತಿ. ಸೊ ಇದು ಬಂದು ಬ್ಯಾಕ್ ಪಾರ್ಟ್ ಆಗಿರುತ್ತೆ. ಸೊ ಇದು ಬಂದು ಫ್ರಂಟ್ ಆರ್ಮೋಲ್ ಶೇಪ್ ಆಗಿರುತ್ತೆ. ಓಕೆನಾ? ಸೊ ನೋಡಿ ನಾನು ಬರೋದು ತೋರಿಸ್ತೀನಿ. ಇದು ಬ್ಯಾಕ್ ಆರ್ಮೋಲ್, ಸೊ ಇದು ಬಂದು ಫ್ರಂಟ್ ಆರ್ಮೋಲ್. ಸೊ ನೆಕ್ಸ್ಟು ಅಪ್ಪರ್ ಚೆಸ್ಟ್ ಮಾರ್ಕ್ ಹಾಕಿದ್ದೀವಿ. ಇಲ್ಲಿ ಮಾರ್ಜಿನ್ಗೆ 2 ಇಂಚು ಮಾರ್ಜಿನ್ ತಗೊಳ್ಳೋಣ. ಅದಾದಮೇಲೆ ಇಲ್ಲಿಂದ ಮಿಡಲ್ ಚೆಸ್ಟ್ಗೆ ನಮಗೆ ಅಪೆಕ್ಸ್ ಪಾಯಿಂಟ್ನ ಅವಶ್ಯಕತೆ ಇದೆ. ಅಪೆಕ್ಸ್ ಪಾಯಿಂಟ್ನ ಮೆಷರ್ ಸೊ ನಂದು ಬಂದು 11 ಇಂಚು, ಅಂದರೆ ರೆಡಿ 10.5, ಅದಕ್ಕೆ ½ ಇಂಚು ಸೇರಿಸಿ 11 ಇಂಚು ಬರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ 11 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲಿಂದ ಒಂದು ಲೈನ್ ಹಾಕೊಳ್ಳಿ. ಈಗ ಮಿಡಲ್ ಚೆಸ್ಟ್ ರೌಂಡ್ ಏನು ಬರ್ತಿದೆ ಅನ್ನೋದು, ನಂದು ಮಿಡಲ್ ಚೆಸ್ಟ್ ರೌಂಡ್ ಬಂದು 41 ಇಂಚು, 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 10.25 ಆಗುತ್ತೆ. ಸೊ 10.25 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. ಸೊ ಅದಾದಮೇಲೆ ನನ್ನ ವೇಸ್ಟ್ ರೌಂಡ್ ಬಂದು 39 ಇಂಚು, 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9.25 ಆಗುತ್ತೆ. ಸೊ 9.25ಗೆ ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ, 2 ಇಂಚು ಮಾರ್ಜಿನ್. ಈಗ ಏನು ಶೇಪ್ ಬಂದಿದೆ ಸೊ ಹಾಗೆ ಮಾರ್ಕ್ ಹಾಕ್ಕೊಳ್ಳಿ. ಕೆಲವ್ರದ್ದು ಶೇಪ್ ಚೆನ್ನಾಗಿ ಬರುತ್ತೆ, ಕೆಲವ್ರದ್ದು ಬಾಡಿ ಶೇಪ್ ಬೇರೆ ಥರ ಬರುತ್ತೆ. ಸೊ ಶೇಪ್ ನಮ್ಮ ಬಾಡಿ ಆಕಾರ ಹೇಗಿದೆ ನಾವು ಹಾಗೆ ತಗೊಳ್ಬೇಕಾಗತ್ತೆ. ಎಲ್ಲರದು ಸ್ಲಿಮ್ ಆಗಿ ಬರಲ್ಲ. ಸೊ ಏನಕ್ಕಂದರೆ ಕುರ್ತಿ ಅಥವಾ ಡ್ರೆಸ್ ಅಂತ ಅಂದಾಗ ಕೆಲವರು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರುತ್ತೆ, ಹೆಂಗೆ ಅಂದರೆ ಹಿಂಗೆ ಬರುತ್ತೆ ಅಂತ. ಸೊ ಕೆಲವ್ರು ಡ್ರೆಸ್ನಲ್ಲಿ ಕೆಲವು ಡ್ರೆಸ್ ಹಾಳು ಮಾಡ್ಕೊಳ್ಳೋದಕ್ಕೂ ಇದೇ ಕಾರಣ, ಹಿಂಗೆ ಬರುತ್ತೆ ಅಂತ. ಓಕೆನಾ? ಸೊ ಬಾಡಿ ಮೆಷರ್ಮೆಂಟ್ ಹೀಗಿದ್ರೆ ಹೀಗೆ ಬರುತ್ತೆ. ಸೊ ಆಲ್ಮೋಸ್ಟು ಏನು ಅಂತ 30 ಇಯರ್ಸ್ ಎಲ್ಲರಿಗೂ ಹೇಳ್ತಾರೆ, 30 ಇಯರ್ಸ್ ಒಳಗಡೆ ಇರೋರಿಗೆ ಈ ರೀತಿ ಬರುತ್ತೆ. 30 ಇಯರ್ಸ್ ಆಗಿರೋರಿಗೆ ಸ್ವಲ್ಪ ಮಕ್ಕಳೆಲ್ಲ ಆಗಿರುತ್ತೆ, ಮದುವೆ ಆಗಿ ಮಕ್ಕಳೆಲ್ಲ ಆಗಿರೋರಿಗೆ ಸ್ವಲ್ಪ ಈ ಶೇಪ್ ಏನಾಗುತ್ತೆ, ಈ ಬಸ್ಟ್ ಹತ್ರ ಹೀಗೆ ಬರುತ್ತೆ. ಸ್ವಲ್ಪ ಬರುತ್ತೆ, ಜಾಸ್ತಿ ಬರಲ್ಲ, ಎಲ್ಲರಿಗೂ ಬರಲ್ಲ, ಬರೋವಂಥವ್ರಿಗೆ ಬರುತ್ತೆ. ಸೊ ಇಲ್ಲಿ ನೋಡಿ ನಂದು ಶೇಪ್ ಒಂದು ಸ್ವಲ್ಪ ಈ ಥರ ಬಂದಿದೆಯಲ್ಲ, ಸೊ ಆ ರೀತಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಎಂಟನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರು ಆಗ್ತಾ ಇದೆ. ಸೊ ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದರಲ್ಲಿ ABCD ಅಂದರೆ ಟೈಲರಿಂಗ್ ಅಲ್ಲಿ ABCD ಗೊತ್ತಿಲ್ದಿರೋರು, ಅರ್ಧಂಬರ್ಧ ಕಲ್ತು ಬಿಟ್ಟಿರೋರು, ಶಾಪ್ ಇಟ್ಟಿರೋರು, ಬೋಟಿಕ್ ಇಟ್ಟಿರೋರು, ಅವ್ರಿಗೆ ಬ್ಲೌಸ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಅನ್ನೋರು, ಅಂಥವರಿಗೂ ಎಲ್ಲರಿಗೂ ಮ್ಯಾಚ್ ಆಗೋ ಥರ ನನ್ನ ಕ್ಲಾಸ್ ಇದೆ. ಏನೇನು ಹೇಳ್ಕೊಡ್ತೀನಿ ಅಂತಂದರೆ ಇದ್ರ ಮಿಷಿನ್ ಪ್ರಾಕ್ಟೀಸಿಂದ ಹಿಡಿದು ಮಿಷಿನ್ ಮೇಂಟೈನ್ ಮಾಡೋದ್ರಿಂದ ಹಿಡಿದು ಸಿಮ್ಮಿ, 6 ಪೀಸ್ ಪೆಟಿಕೋಟ್, 2 ಥರ ಫ್ರಾಕ್, ಸಣ್ಣ ಮಗುಗೆ ಬ್ಲೌಸ್, ಮತ್ತೆ ಒಂದು ಕಂಪ್ಲೀಟ್ ಡ್ರೆಸ್ ಟಾಪ್ ಮತ್ತೆ ಬಾಟಮ್, ಹಾಗೆ ಲೆಹೆಂಗಾ. ಅದಾದ್ಮೇಲೆ ನಿಮಗೆ 4 ಡಾಟ್ ಬ್ಲೌಸ್ ಕಂಪ್ಲೀಟ್ ಏನು ರಿಂಕಲ್ಸ್ ಬರುತ್ತೆ, ಮತ್ತೆ ಕೈ ಎತ್ತದಾಗ ಮೇಲೆ ಎತ್ಕೊಳ್ಳುತ್ತೆ, ಬ್ಯಾಕಲ್ಲಿ ರಿಂಕಲ್ಸ್ ಬರುತ್ತೆ, ಶೋಲ್ಡರ್ ಡ್ರಾಪ್ ಆಗುತ್ತೆ, ಏನು ಬ್ಲೌಸಲ್ಲಿ ಪ್ರತಿಯೊಂದು ಏನೇನು ಪ್ರಾಬ್ಲಮ್ ಇದೆ ಅದೆಲ್ಲದಕ್ಕೂ ಸೊಲ್ಯೂಷನ್ ಜೊತೆಗೆ ನಿಮಗೆ ಈ ಕ್ಲಾಸಲ್ಲಿ ಸಿಗುತ್ತೆ. ಮತ್ತೆ ಹಾಗೆ ಇದರಲ್ಲೊಂದು ಚಾರ್ಟ್ ಸಿಗುತ್ತೆ. ಸೊ ಆ ಚಾರ್ಟ್ ಇಟ್ಕೊಂಡು ಯಾವ ಮೆಷರ್ಮೆಂಟ್ಗೆ ಎಷ್ಟು ಶೋಲ್ಡರ್ ಎಷ್ಟು ಆರ್ಮೋಲ್ ಇಟ್ಕೊಳ್ಬೇಕು ಅನ್ನೋ ಒಂದು ಐಡಿಯಾದಿಂದ ನೀವು ಮಾಡ್ಬೋದು. ಸೊ ಆ ಚಾರ್ಟ್ ಕೂಡ ಸಿಗುತ್ತೆ. ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ, ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ. ಓಕೆನಾ? ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಇದೇ ತಿಂಗಳು 8ನೇ ತಾರೀಕಿಂದ ಶುರುವಾಗ್ತಾ ಇದೆ. 7ನೇ ತಾರೀಕು ಒಳಗಡೆ ಬೇಗ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಇದು ಬಂದು 3 ತಿಂಗಳು ಕೋರ್ಸ್ ಆಗಿರುತ್ತೆ. 3 ತಿಂಗಳು ಕೋರ್ಸ್ಗೆ 2,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಸೊ ಬೇಗ ಪೇ ಮಾಡಿ ಬುಕ್ ಮಾಡ್ಕೊಳ್ಳಿ. ಓಕೆನಾ?
ನೋಡಿ ಇಲ್ಲಿ ನಾನು ಬ್ಯಾಕ್ ಆರ್ಮ್ ನ ಕಟ್ ಮಾಡ್ತಾ ಇದ್ದೀನಿ. ಸೊ ಈಗ ಫ್ರಂಟ್ ಮಾಡ್ಬೇಕಲ್ವಾ, ಸೊ ಒಂದೇ ಪೇಪರ್ ಅಲ್ಲಿ ನಾನು ಮಾಡ್ಕೊಳ್ತಾ ಇರೋದ್ರಿಂದ ಈಗ ಫ್ರಂಟ್ ಆರ್ಮೋಲ್ ಶೇಪ್ನ ನಾವು ಸಪ್ರೇಟ್ ಆಗಿ ತೆಗಿಬೇಕಾಗುತ್ತೆ. ಬ್ಯಾಕ್ ಆರ್ಮೋಲ್ ಶೇಪ್ ಸಪ್ರೇಟ್ ಇರುತ್ತೆ. ಸೊ ಅದಕ್ಕೆ ಏನು ಮಾಡ್ತೀನಿ, ಇವಾಗ ನಾನು ಇದನ್ನ ಕಟ್ ಮಾಡ್ತೀನಿ. ನೀವು ಫ್ಯಾಬ್ರಿಕ್ ಮೇಲೆ ಕಟ್ ಮಾಡೋ ಹಾಗಿಲ್ಲ, ಓಕೆನಾ. ಈಗ ನಿಮ್ಗೆ ಬರೋದು ತೋರಿಸ್ತೀನಿ. ನಿಮ್ಮ ಪೇಪರ್ ನನ್ನ ಹತ್ರ ಇನ್ನೊಂದಿಲ್ಲ, ಬ್ಯಾಕ್ ಸಪ್ರೇಟ್ ಫ್ರಂಟ್ ಸಪ್ರೇಟ್ ಕಟ್ ಮಾಡೋಕ್ಕೆ. ಸೊ ಇದು ಬಂದು ಫ್ರಂಟ್ ಆಗುತ್ತೆ. ಸೊ ಇದು ನೋಡಿ ಎಕ್ಸ್ಟ್ರಾ ತೆಗಿತಾ ಇದ್ದೀನಿ ನಾನು, ಫ್ರಂಟ್ ಆರ್ಮೋಲ್ ಶೇಪ್ ತೆಗಿತಾ ಇದ್ದೀನಿ. ಸೊ ಇದು ಫ್ರಂಟ್ ಆಗುತ್ತೆ, ಆದಮೇಲೆ ಇದು ಬ್ಯಾಕ್ ಆಗುತ್ತೆ. ಸೊ ನೆಕ್ ನಾನು ಇಲ್ಲಿ ಕಟ್ ಮಾಡಿಲ್ಲ, ಏನಕ್ಕೆ ನಾನು ಕ್ಯಾನ್ವಾಸ್ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಗೆ, ಸೊ ಹಾಗಾಗಿ ಕಟ್ ಮಾಡ್ತಾ ಇಲ್ಲ. ನೀವು ಡೈರೆಕ್ಟ್ ಮಾಡೋವಂಥವ್ರು ನೆಕ್ ಶೇಪ್ನ ಕಟ್ ಮಾಡ್ಕೋಬೋದು ಅಥವಾ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಬೋದು, ಓಕೆನಾ. ಸೊ ಬ್ಯಾಕ್ ಆರ್ಮೋಲ್ ಶೇಪ್ ತೆಗೆದಾದ್ಮೇಲೆ ಫ್ರಂಟ್ ಎಕ್ಸ್ಟ್ರಾ ಆರ್ಮೋಲ್ ಶೇಪ್ ತೆಗೆದೀನಿ. ಸೊ ಇದು ನಮ್ಮ ಟಾಪ್ನ ಕಟ್ಟಿಂಗ್ ಆಗಿರುತ್ತೆ. ಸೊ ಇವಾಗ ಏನು ಮಾಡಬೇಕು ಅಂತ ಅಂದರೆ, ಸೊ ಯೋಕ್ ಸಪ್ರೇಟ್ ಯೋಕ್ ಬರುತ್ತೆ. ಸೊ ಸಪ್ರೇಟ್ ಯೋಕ್ ಅಂತ ಅಂದರೆ ಏನು ಪೀಸ್ ಇದೆ, ಸೊ ನೋಡಿ ನಿಮ್ಗೆ ತೋರಿಸಿಬಿಡ್ತೀನಿ. ಸೊ ಇದನ್ನ ನಾನು ಡ್ರೆಸ್ಗೆ ಕಂಪ್ಲೀಟ್ ಡ್ರೆಸ್ಗೆ ಯೂಸ್ ಮಾಡ್ತೀನಿ. ಸೊ ಇದೇನಿದೆ ಈ ಪೋರ್ಷನ್ ಯೋಕ್ಗೆ ಹಾಕ್ತೀನಿ. ಸೊ ಇದನ್ನ ಕಟ್ ಮಾಡಿ ಅಟ್ಯಾಚ್ ಮಾಡಬೇಕಾಗಿರೋದ್ರಿಂದ ಇಲ್ಲಿ ನಾವೇನು ಮಾಡ್ಕೊಳ್ಬೇಕು, ಬ್ಯಾಕ್ ಪಾರ್ಟ್ ಹಾಗೆ ಇರುತ್ತೆ. ಬ್ಯಾಕ್ ಪಾರ್ಟಲ್ಲಿ ಏನು ಚೇಂಜಸ್ ಬರಲ್ಲ. ಫ್ರಂಟ್ ಪಾರ್ಟ್ ಮಾತ್ರ ಏನು ನಮ್ಮ ಬಸ್ಟ್ ಲೈನ್ ಇದೆ ಇಲ್ಲಿವರೆಗೂ ನಾನು ಚೇಂಜ್ ಮಾಡ್ತಾ ಇದ್ದೀನಿ, ಯೋಕ್ನ ಕಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಗೆ ಕಟ್ ಮಾಡ್ಕೊಳ್ಳಿ. ಇದು ನಮ್ಮ ಬಸ್ಟ್ ಲೈನ್ ಇದೆಯಲ್ಲ, ಇಲ್ಲಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡಿಕೊಂಡು ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ. ಸೊ ಇವಾಗ ಲೈನಿಂಗ್ ತಗೊಳ್ಳೋಣ. ಸೊ ಲೈನಿಂಗ್ ಸ್ಯಾರಿ ಆಗಿರೋದ್ರಿಂದ ನಾನು ಲೈನಿಂಗ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ದೆಲ್ಲ ರಯಾನ್ ಕ್ಲಾತ್, ಕಾಟನ್ ಕ್ಲಾತ್ ಮಂದ ಇದೆ ಅನ್ಸಿದ್ರೆ ಲೈನಿಂಗ್ ಅವಶ್ಯಕತೆ ಇಲ್ಲ. ಸ್ಯಾರಿ ಆಗಿರೋದ್ರಿಂದ ಸ್ವಲ್ಪ ಲೈನಿಂಗ್ ಹಾಕಿದ್ರೆ ಸ್ಟಿಫ್ ಆಗಿ ಕೂರುತ್ತಿಲ್ಲ, ಅಂದ್ರೆ ನೀಟಾಗಿ ಕೂರಲ್ಲ. ಸೊ ಫಸ್ಟ್ ನಾವು ಬ್ಯಾಕಲ್ಲಿ ಯಾವುದೇ ಯೋಕ್ನ ಹಾಕ್ತಾ ಇಲ್ಲ, ಬರೀ ಫ್ರಂಟಲ್ಲಿ ಮಾತ್ರ ನಾವು ಅಟ್ಯಾಚ್ ಮಾಡ್ತಾ ಇರೋದು. ಸೊ ಹಾಗಾಗಿ ಬ್ಯಾಕ್ ಏನಿದೆ ಅದನ್ನು ಲೈನಿಂಗ್ ಮೇಲೆ ಇಟ್ಟು ರೀತಿ ಕಟ್ ಮಾಡ್ಕೊಂಬೇಡ. ಸೊ ಬ್ಯಾಕಲ್ಲಿ ಯಾವುದು ಎಕ್ಸ್ಟ್ರಾ ತಗೊಳಂಗಿರಲ್ಲ, ಲೈನಿಂಗ್ ಏನಿದೆ ಹಾಕಿ ಕಟ್ ಮಾಡ್ಕೊಂಬೇಡ. ಓಕೆ. ಸೊ ನೆಕ್ಸ್ಟು ಫ್ರಂಟ್ ಪಾರ್ಟ್. ಸೊ ಕ್ಲೋಸ್ ಕಡೆ ಇಟ್ಕೊಳ್ಳೋಣ. ಇಲ್ಲಿ ಏನು ಮಾಡಬೇಕು ಅಂದರೆ ಎಕ್ಸ್ಟ್ರಾ ಎಲ್ಲಿ ತೊಗೊಳ್ಬೇಕು ಅನ್ನೋದು ಇವಾಗ ಗೊತ್ತಾಗಬೇಕು. ಸೊ ನಾವೇನು ಮಾಡ್ತೀವಿ, ಏನು ನಾವು ಯೋಕ್ಗೆ ಅಂತ ಕಟ್ ಮಾಡಿದ್ದೀವಲ್ಲ ಇದನ್ನು ನಾವು ಇದಕ್ಕೆ ಅಟ್ಯಾಚ್ ಮಾಡಬೇಕು. ಸೊ ಇದನ್ನು ಇದಕ್ಕೆ ಅಟ್ಯಾಚ್ ಮಾಡಬೇಕಲ್ವಾ. ಸೊ ಇದಕ್ಕೆ 1/2 ಇಂಚು ಇದಕ್ಕೆ 1/2 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಸೊ ಇದು ಹೇಗಿದೆ ಹಾಗೆ ಮಾರ್ಕ್ ಹಾಕ್ಕೊಳ್ಳಿ. ಸೊ ಡೈರೆಕ್ಟ್ ಕಟ್ ಮಾಡ್ಕೊಳ್ತೀವಿ ಅನ್ನೋರು ಮಾಡ್ಕೊಳ್ಳಿ, ಬಿಗಿನರ್ಸ್ ಮಾರ್ಕ್ ಹಾಕ್ಕೊಂಡು ಮಾಡ್ಕೊಳ್ಳಿ. ಇಲ್ಲೊಂದು 1/2 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಅಟ್ಯಾಚಿಂಗ್ಗೆ, ಈ ರೀತಿ, ಓಕೆನಾ. ಅದಾದಮೇಲೆ ನೆಕ್ಸ್ಟು ಈ ಪೀಸಲ್ಲೂ ಅಷ್ಟೇ 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ನೋಡಿ ಇಲ್ಲೇನು 1/2 ಇಂಚ್ ಇದೆ, ಅದು ಎಕ್ಸ್ಟ್ರಾ ಬರುತ್ತೆ. ಈ ರೀತಿ. ಸೊ ನೋಡಿ ಇಲ್ಲಿ ಸೇಮ್ ಲೈನ್ ಮ್ಯಾಚ್ ಆಗುತ್ತೆ. ಕಟ್ ಮಾಡ್ಕೊಳ್ಳೋಣ.
ಈಗ ಇದನ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋಣ. ಸೊ ಮೇನ್ ಫ್ಯಾಬ್ರಿಕ್ ನೋಡಿ, ನಾನು ಸ್ಯಾರಿ ತಗೊಂಡಿದ್ದೀನಿ. ಸ್ಯಾರಿನಲ್ಲಿ ಡಿಫ್ರೆಂಟ್ ಬಂದಿದೆ, ಅದನ್ನ ತಗೊಳ್ತಾ ಇದ್ದೀನಿ. ಈ ಪೋರ್ಷನ್ ಏನಿದೆ ಇದನ್ನ ನಾನು ಫ್ರಂಟ್ ಯೋಕ್ಗೆ ಕಟ್ ಮಾಡ್ಕೊಳ್ತೀನಿ, ಟಾಪ್ ಸೈಡ್ ಮಾತ್ರ. ಓಕೆನಾ? ಇದನ್ನ ಫಸ್ಟ್ ನಾವು ಸಪ್ರೇಟ್ ಆಗಿ ಕಟ್ ಮಾಡ್ಕೊಂಡ್ಬಿಡೋಣ. ಫ್ರಂಟ್ ಯೋಕ್ ಏನು ನಾವು ತಗೊಂಡಿದ್ದೀವಿ, ಟಾಪ್ ಪಾರ್ಟ್ ಮಾತ್ರ. ಸೊ 2 ಪೀಸ್ ಬಂದಿದೆಯಲ್ಲ, ಈ ಯೋಕ್ 2 ಪೀಸ್ ಬಂದಿದೆಯಲ್ಲ, ಸೊ ಈ ಪೀಸ್ಗೆ ಅವಶ್ಯಕತೆ ಇಲ್ಲ. ಸೊ ಯೋಕ್ ಅಂದರೆ ಟಾಪ್ ಸೈಡ್ ಮಾತ್ರ ಚೇಂಜ್ ಆಗುತ್ತೆ. ಸೊ ಇದಕ್ಕೆ ಮಾತ್ರ ನೋಡಿ ಫೋಲ್ಡೆಡ್ ಎಲ್ಲ ಹಾಕ್ಕೊಂಡಿದ್ದೀನಿ ಪೀಸ್ನ. ಟಾಪ್ ಏನಿದೆ ಅದ್ರದ್ದು ಟಾಪ್ ಸೈಡ್ ಮಾತ್ರ. ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಹಾಗೆ ಹಾಕೊಳ್ಳಿ. ಸೊ ಇಲ್ಲಿ ನಾನು ಇದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಹೈಲೈಟ್ ಆಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ ಅಂತೇಳಿ. ನೋಡಿ ಈ ರೀತಿ. ಸ್ಯಾರಿ ನೋಡಿ ಲೈನ್ ಬಂದಿದೆ. ಸೊ ಈಗೇನು ಮಿಕ್ಕಿರೋ ಪೀಸ್ ಇದಕ್ಕೆ ಲೈನ್ ಹಾಕೋದ್ರೆ ಚೆನ್ನಾಗಿರಲ್ಲ. ಸೊ ಇಲ್ಲಿ ನಾನು ಪ್ಲೈನ್ ಪೀಸ್ನ ಆರಿಸ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಫೋಲ್ಡ್ ಮಾಡಿ, ಸೊ ಫ್ರಂಟ್ ಪಾರ್ಟ್ ಏನಿದೆ ಸೊ ಅದು ಈ ಪೋರ್ಷನ್ನ ಇದ್ರ ಮೇಲೆ ಇಟ್ಟು ನಾನು ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬ್ಯಾಕ್ ಪಾರ್ಟ್ಗೆ ನೋಡಿ ಫೋಲ್ಡೆಡ್ ಅಲ್ಲಿ ಹಾಕೊಂಡಿದ್ದೀನಿ. ಲೈನು ಕೆಳಗಡೆ ಒಂದಿದೆ, ಮೇಲ್ಗಡೆ ಒಂದಿದೆ. ಸೊ ಒಂದೊಂದು ಥರ ಇದೆ ನೋಡಿ. ಈ ಕಡೆ ಗೋಲ್ಡ್ ಇದೆ ಡಾರ್ಕ್, ಈ ಕಡೆ ಸ್ವಲ್ಪ ಗ್ರೀನ್ ಇದೆ. ಸೊ ಎರಡು ಒಂದು ಲೈನ್ ಮೇಲೆ ಒಂದು ಬಂದಿರೋ ತರ ಹಾಕೊಂಡಿದ್ದೀನಿ. ಸೊ ಅದ್ರ ಮೇಲೆ ನಾವು ನಮ್ಮ ಬ್ಯಾಕ್ ಪಾರ್ಟ್ ಏನಿದೆ ಅದನ್ನ ಇಟ್ಕೊಳ್ಳೋಣ. ಪ್ಲೈನ್ ಇದ್ರೆ ಇನ್ನು ತುಂಬಾ ಚೆನ್ನಾಗಿರ್ತಿತ್ತು, ಬಟ್ ಇಲ್ಲಿ ನನ್ನ ಸ್ಯಾರಿನಲ್ಲಿ ಲೈನ್ಸ್ ಬಂದಿದೆ. ಅದನ್ನ ನಾನೇನ್ ಮಾಡ್ತೀನಿ, ಈಗ ಅದನ್ನ ಡಿಸೈನ್ ಆಗಿ ಕಾಣೋ ರೀತಿ ಶೋಲ್ಡರ್ ಹತ್ರ ಕೊಡ್ತಾ ಇದ್ದೀನಿ. ಸೊ ಸೆಂಟರ್ಗೆ ಕೊಟ್ರೆ ಚೆನ್ನಾಗಿರಲ್ಲ. ಅದಾದ್ಮೇಲೆ ನೋಡಿ ಮೇಲೆ ಲೀಫ್ ಇದೆ, ಸೊ ಅದನ್ನ ನಾನು ತೆಗಿತಾ ಇದ್ದೀನಿ. ನೋಡಿ ಇವಾಗ ನೀಟಾಗಿ ಕಾಣುತ್ತೆ ನಿಮಗೆ. ಒಂದ್ರ ಮೇಲೆ ಒಂದು ಲೈನ್ ಕೂತಿದ್ಯಾ ಕನ್ಫರ್ಮ್ ಮಾಡಿಕೊಂಡು, ಸೊ ಶೋಲ್ಡರ್ ಹತ್ರ ಬರೋ ತರ ನಾನು ಇಟ್ಕೊಳ್ತಾ ಇದ್ದೀನಿ. ಸೊ ಈಗ ಇದನ್ನ ಕರೆಕ್ಟಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ನಾನು ಓಪನ್ ಮಾಡಿ ಹಾಕಿ ತೋರಿಸ್ತೀನಿ. ಲೈನ್ಸ್ ಎಲ್ಲಿ ಬರುತ್ತೆ ಅನ್ನೋದು ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ ನೋಡಿ. ಸೊ ಎರಡು ಸೈಡು ಶೋಲ್ಡರ್ ಹತ್ರ ಬರೋ ತರ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿ 1/2 ಇಂಚು ಶೋಲ್ಡರ್ ಟಚ್ ಹೋಗುತ್ತೆ, ಸೆಂಟರಲ್ಲಿ ಫ್ರಂಟ್ ನೆಕ್ ಬರುತ್ತೆ. ಸೊ ಕೆಳಗಡೆ ಒಂದು ಸ್ವಲ್ಪ ಕಾಣುತ್ತೆ. ಇಟ್ಸ್ ಓಕೆ, ತುಂಬ ಹಾರ್ಡಾಗಿ ಏನು ಕಾಣಲ್ಲ, ನೀಟಾಗಿ ಕಾಣುತ್ತೆ, ಚೆನ್ನಾಗೂ ಕಾಣುತ್ತೆ, ಹೊಸ ಡಿಸೈನ್ ತರ. ಸೊ ಈಗ ಇದಕ್ಕೆ ನಾವು ಕ್ಯಾನ್ವಾಸ್ ಅಲ್ಲಿ ನೆಕ್ ಕಟಿಂಗ್ ಮಾಡ್ಕೊಳ್ಳೋಣ. ಸೊ ನೆಕ್ ವಿಡ್ತ್ ಬಂದು ನಾನು 4 ಇಂಚ್ ಇಟ್ಟಿದ್ದೀನಿ. ಸೊ 4 ಇಂಚ್ ಮಾರ್ಕ್ ಹಾಕ್ತೀನಿ. ಫ್ರಂಟ್ ಅಲ್ಲಿ ನಾನು ಆಕ್ಚುಲಿ ಇದು ಬೋಟ್ ನೆಕ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿ
ಬೋಟ್ ನೆಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ನನಗೆ ಡೀಪಲ್ಲಿ ಬೇಕು. ಸೊ ನೀವು ಬೇಕಾದರೆ ಬೋಟ್ ನೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಡೀಪ್ ಇಟ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು 5.5 ಇಂಚು ರೆಡಿ, ಅದಕ್ಕೆ ಅರ್ಧ ಇಂಚು ಸೇರಿಸಿ 6 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಬ್ಯಾಕಲ್ಲಿ ಪೂರ್ತಿಯಾಗಿ ನಾನು ಬೋಟ್ ನೆಕ್ ಇಡ್ತೀನಿ. ಇದು ಫಸ್ಟ್ ನಾನು ಇದು ನನ್ನ ಫ್ರಂಟ್ ಪಾರ್ಟಿಗೆ ನಾನು ಮಾಡ್ತಾ ಇರೋದು. 4 ಇಂಚು ನೆಕ್ ಬಿಡ್ತೀನಿ. ಸೊ ಇಲ್ಲಿ ಮಾರ್ಕ್ ಹಾಕೊಳ್ಳೋಣ. ಸೊ ಡೀಪ್ ಬ್ರಾಡ್ ಇಡ್ತಾ ಇದ್ದೀನಿ ನಾನಿಲ್ಲಿ. ಸೊ ಇದು ಬಂದು ಫ್ರಂಟ್ಗೆ. ಸೊ ಬ್ಯಾಕ್ಗೆ ಇವಾಗ ನಾನು ಮಾರ್ಕ್ ಮಾಡ್ತೀನಿ. ಇಲ್ಲಿ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಬ್ಯಾಕಲ್ಲಿ ನಾನು 4 ಇಂಚು ಬೋಟ್ ನೆಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ಅರ್ಧ ಇಂಚು ಸೇರಿಸಿ 4.5 ಇಂಚಿಗೆ ಇದೊಂದು ಲೈನ್ ಹಾಕೊಳ್ಳೋಣ. 4 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳೋಣ. ಒಂದು ಲೈನ್ ಹಾಕೊಳ್ಳೋಣ. ಈಗ ಕಟ್ ಮಾಡ್ಕೊಳ್ಳೋಣ. ಸೊ ಡೀಪ್ ಆಗಿ ಇಟ್ಟಿರೋದು ಫ್ರಂಟ್, ಸ್ವಲ್ಪ ಕಡಿಮೆ ಇಟ್ಟಿರೋದು ಬ್ಯಾಕ್. ಎರಡಕ್ಕೂ ಬೋಟ್ ನೆಕ್ ಮಾಡ್ಕೊಳ್ಬೋದು. ಬೇಕಂದ್ರೆ ಎರಡಕ್ಕೂ ಡೀಪ್ ನೆಕ್ ಮಾಡ್ಕೊಳ್ಳಿ, ಶೋಲ್ಡರ್ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ, ಆಯ್ತಾ. ಸೊ ಈಗ ಇದನ್ನ ನಾನು ಲೈನಿಂಗ್ ಮೇಲೆ ಐರನ್ ಮಾಡ್ಕೊಳ್ತೀನಿ. ಸೊ ಮಿಕ್ಕಿರುವಂತಹ ಲೈನಿಂಗ್ನ ತಗೊಂಡು ಇದನ್ನ ಈ ತರ ಇಟ್ಟು ಪ್ರೆಸ್ ಮಾಡಿದ್ರೆ ಅದು ಕಚ್ಕೊಳ್ಳುತ್ತೆ. ಸೊ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ, ಓಕೆನಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಟಾಪ್ದು ಕಟಿಂಗ್ ಏನಿದೆ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಕಲಿ ಮತ್ತೆ ಹಾಗೆ ಕಲೀಸ್ ಕಟ್ ಮಾಡೋದು ಬಾಟಮ್ ಪಾರ್ಟ್ಗೆ. ಹಾಗೆ ಯಾವುದೇ ಸೈಜ್ ಆದ್ರೂ ಬಾಟಮ್ ಅಲ್ಲಿ ಕಲಿನ ಎಷ್ಟು ತಗೊಂಡ್ರೆ ಚೆನ್ನಾಗಿರುತ್ತೆ, ಯಾವ ರೀತಿ ಕಟ್ ಮಾಡ್ಕೊಬೇಕು, ಯಾವುದೇ ಸೈಜ್ ಆದ್ರೂ ಬಾಟಮ್ ಕಲಿನ ಹೇಗೆ ಕಟ್ ಮಾಡ್ಕೊಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕಟಿಂಗ್ ಮಾಡಿ ತೋರಿಸ್ತಾ ಇದೀನಿ. ಸೊ ನೆಕ್ಸ್ಟ್ ವಿಡಿಯೋ ಯಾರು ಮಿಕ್ಸ್ ಮಾಡ್ಕೊಬೇಡಿ. 8ನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರುವಾಗ್ತಾ ಇದೆ. ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಪೇ ಮಾಡಿ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.